ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಮಿಸ್ಟರ್ ಯುವ ಮಾತಾಡ್ತಾ ಇರೋದು. ನೀವು ನೋಡಿದ್ರೆ ಇವತ್ತು ನಮ್ಮ ಜೊತೆ ಒಬ್ರು ನಿರ್ದೇಶಕರಿದ್ದಾರೆ. ಉತ್ತರ ಕರ್ನಾಟಕ ನವ ಪ್ರತಿಭೆ. ಅವಳು ಲೈಲಾ ಅಲ್ಲ, ನಾನು ಮಜ್ನು ಅಲ್ಲ, ಪಾಗಲ್ ಪ್ರೇಮಿ. ಈ ಫಿಲಮ್ನ ನಿರ್ದೇಶಕರಾದಂಥ ಎಲ್ಲೂ ಪುಣ್ಯಕೋಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ದೊಂದು ಕಿರು ಪರಿಚಯ ನಮ್ಮ ಚಾನಲ್ ಪ್ರೇಕ್ಷಕರಿಗೆ. ನನ್ನ ಪರಿಚಯ ಅಂತ ದೊಡ್ಡ ಸಾಧನೆ ನಾನು ಮಾಡಿಲ್ಲ. ನನ್ನ ಪರಿಚಯ ಹೇಳ್ಬೇಕಾದ್ರೆ ನನ್ನ ಹೆಸರು ಎಲ್ಲೂ ಪುಣ್ಯಕೋಟಿ ಅಂತ. ನಮ್ಮೂರು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ಕು, ಕುಷ್ಟಗಿ ತಾಲೂಕು, ಒಂದು ಬಲ್ಲುಟಿಗೆ ಚಿಕ್ಕ ಗ್ರಾಮ. ಆ ಗ್ರಾಮದ ಹುಡುಗ ನಾನು. ಸಿನಿಮಾ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದೆ. ಇಲ್ಲಿ ಕೆಲಸ ಮಾಡಿದೆ. ಕಷ್ಟ ನೋವು ಎಲ್ಲರಿಗೂ ಇರುತ್ತೆ, ಸಾಧನೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಬೆನ್ನ ಎತ್ಕೊಂಡು ಬಂದಿದ್ದೀನಿ. ಇವತ್ತು 2 ಸಿನಿಮಾ ಮಾಡಿದ್ದೀನಿ. 2 ಸಿನಿಮಾನ ರಿಲೀಸ್ ರೆಡಿ ಇದೆ. ಇವಾಗೆಲ್ಲ ರೆಡಿಯಾಗಿ ನಿಂತಿದ್ದೇವೆ. ಇನ್ನೊಂದು ಸಿನಿಮಾ ರಿಲೀಸ್ ಮಾಡಬೇಕು, ನಿಮ್ಮ ಮುಂದೆ ತಲುಪಿಸ್ಬೇಕು. ಆ ಕರ್ತವ್ಯ ನಾನು ಮಾಡ್ತಾಯಿದ್ದೀವಿ. ನಮ್ಮ ಟೀಮ್ ಎಲ್ಲ ಸೇರಿ ಬಂದೇ ಬರ್ತೀವಿ. ಅದೆಲ್ಲ ನೀವೆಲ್ಲ ಹಾರೈಸಬೇಕು, ಪ್ರೋತ್ಸಾಹಿಸಬೇಕು, ನಮ್ಮನ್ನು ಬೆಳೆಸ್ಬೇಕಂತ ನಿಮ್ಮ ಹತ್ರ ಕೇಳ್ಕೊತೀವಿ. ಹಾಗೆ ಸರ್, ನಾವು ಅವಳು ಲೈಲಾ ಅಲ್ಲ, ನಾನು ಮಜ್ನು ಅಲ್ಲ ಫಿಲಮ್ದು 2 ಸಾಂಗ್ ಬಿಟ್ಟಿದ್ರಿ. ಸಾಂಗ್ ಕೂಡ ನೋಡಿದ್ವಿ, ತುಂಬ ಫೇಮಸ್ ಕೂಡ ಆಗಿದೆ ಸಾಂಗು. ಆ ಸಾಂಗ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಅಂದರೆ ಸರ್, ಇವಾಗ ಹೊಸ ಪ್ರತಿಭೆಗಳು ಇಂಡಸ್ಟ್ರಿ ಬರಬೇಕಾದ್ರೆ ಒಂದು ಭಯ ಇರುತ್ತೆ, ಜನಗಳು ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ, ಯಾವ ಥರ ತಗೋತಾರೆ ಅನ್ನೋದು. ನೀವು ಫಸ್ಟ್ ಒಂದು ಸಾಂಗ್ ಮಾಡಿದಾಗ ನಿಮಗೆ ಕ್ಯೂರಿಯಾಸಿಟಿ ಹೆಂಗಿತ್ತು ಸರ್ ಅದ್ರ ಬಗ್ಗೆ ಅಂತ? ಅಂದರೆ ಜನ ಯಾವ ಥರ ತಗೋತಾರೆ ಅನ್ನೋದು ನಿಮ್ಮ ಕ್ಯೂರಿಯಾಸಿಟಿ ಹೇಗಿತ್ತು ಅಂತ? ಇಲ್ಲ, ಆ ಸಾಂಗನ್ನು ನಾನೇ ಬರೆದಿದ್ದು ಕೂಡ, ಫಸ್ಟ್ನೇ ಸಾಂಗು. ಆ ಸಾಂಗನ್ನು ಜನರು ಪಲ್ಸ್ ನೋಡ್ಕೊಂಡು ಬರೆದಿದ್ದಂಥ ಸಾಂಗ್ ಅದು. ಅದಕ್ಕೆ ಅಷ್ಟೊಂದು ಜನರಿಗೆ ಇಷ್ಟವಾಗಿ ಪದೇ ಪದೇ ಕೇಳಿಬಿಟ್ಟು ನನಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ. ಏನಂದರೆ, ಸರ್ ಸಾಂಗ್ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಇದು ಹೆಂಗೆ ಬರೆದ್ರಿ ಸರ್, ತುಂಬ ಕೇಳ್ತಾನೆ ಇರಬೇಕು, ಅದಕ್ಕೆ ಸಾಂಗ್ ಎಷ್ಟೋ ಸರ್ ಎಡಿಟ್ ಆಗ್ಬಿಟ್ಟಿದ್ವಿ ನಾವು. ಹೌದು, ತುಂಬ ಮನಸ್ಸಿಗೆ ಟಚ್ ಆಗುವಂಥ ಲೈನ್ಸ್ ಇದಾವೆ. ಎಷ್ಟೋ ಜನ ಹುಡುಗರು ರೀಲ್ಸ್ ಮಾಡಿ ಎಷ್ಟೋ ಒಂದು ಚೆನ್ನಾಗಿ ಬಂದು ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಸಿನಿಮಾದ ಯಾವ ಒಂದು 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ, ಚೆನ್ನಾಗಿದ್ದಾವೆ. ಅದನ್ನು ನೀವು ಒಂದ್ಸರಿ ನೋಡಿ. A2 ಮ್ಯೂಸಿಕಲ್ಲಿ ಬಿಟ್ಟಿದ್ದೀವಿ. ಅವಳು ಲೈಲಾ ಅಲ್ಲ, ನಾನು ಮಜ್ನು ಅಲ್ಲ ಸಿನಿಮಾದ ಸಾಂಗ್ಗಳು. ನಿಮಗೆ ಗೊತ್ತಾಗುತ್ತೆ ಏನಂತ. ಓಕೆ, ಹಾಗೆ 2ನೇ ಸಾಂಗು ರಿಲೀಸ್ ಮಾಡಿದ್ರಿ. ಆಮೇಲೆ ನಾನು ಕೇಳ್ಬೇಕು ಅನ್ಕೊಂಡೆ ನಿಮ್ಮನ್ನ, ಯಾಕಂದರೆ ಹೊಸಬ್ರು ಅಂದಾಗ ಯಾರು ಪ್ರೊಡ್ಯೂಸರ್ಗಳು ನಂಬೋಕೆ ಹೋಗಲ್ಲ. ನಿನ್ನೇನಂತ ನಂಬಿಟ್ಟು ನಾ ದುಡ್ಡು ಹಾಕ್ಲಿ ಅಂತ ಕೇಳ್ತಾರೆ ಸ್ಟಾರ್ಟಿಂಗು. ಸೊ ಅವಾಗ ನೀವು ಈ ಫಿಲಮ್ಗೋಸ್ಕರ ಪ್ರೊಡ್ಯೂಸರ್ನ ಯಾವ ಥರ ಕನ್ವಿನ್ಸ್ ಮಾಡಿದ್ರಿ ಅಂತ ಸರ್? ಇಲ್ಲ ಸರ್, ಫಸ್ಟ್ ನಾನು ಬಂದಿದ್ದ ದಾರಿ ಹೇಳ್ಬೇಕಂದ್ರೆ, ಫಸ್ಟ್ ನಾನು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಅಲ್ಲಿ ವರ್ಕ್ ಮಾಡಿಕೊಂಡು ಹೈದರಾಬಾದ್ ಚೆನ್ನೈ ಹತ್ರ ಸ್ವಲ್ಪ ಅಲ್ಲಿ ವರ್ಕ್ ಕೇಳ್ಕೊಂಡು, ಮೇಕಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಒಂದು ಯೂಟ್ಯೂಬರ್ ಆಗಿ ಅವಾಗಲೇ ಒಂದು 7 ವರ್ಷ ಹಿಂದ್ಗಡೆ ನಾನು ಸೂಪರ್ ಟಾಪ್ ಕನ್ನಡ ಟಿವಿ ಅಂತ ಯೂಟ್ಯೂಬ್ ಚಾನಲ್ ಇತ್ತು. ಅದರಲ್ಲಿ ವರ್ಕ್ ಮಾಡೋಕ್ಕೆ ನಾನು ಮೇನು ಸ್ಕ್ರಿಪ್ಟ್ ರೈಟರ್ ಆಗಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡಬೇಕಾದಾಗ ನಾನು ಎಷ್ಟೋ ಶಾರ್ಟ್ ಫಿಲ್ಮ್ ಮಿಲಿಯನ್ ಗಟ್ಟಲೆ ಹೊಡಿದ್ವು ಅವಾಗಲೇ. ಬೆಂಗಳೂರಲ್ಲಿ ಟಾಪ್ 1 ವಿಡಿಯೋಸ್ ಮಿಲಿಯನ್ ಗಟ್ಟಲೆ ಆಗಿದ್ದು ನಂದು. ಹೌದು, ಯಾಕಂದ್ರೆ ಅವಾಗ 251 GB ಇಂಟರ್ನೆಟ್ ಇರೋದು. ಎಷ್ಟೋ ಜನರಿಗೆ ಅವಾಗ ಯೂಟ್ಯೂಬ್ ಅನ್ನೋದು ಒಂದು ಇದೆ, ಅದನ್ನ ಮಾಡ್ಬೇಕನ್ನೋ ನಾಲೆಜ್ ಇದ್ದಿಲ್ಲ. ಅವಾಗಲೇ ನಾವು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಮಾಡಿಸಿ ಎಲ್ಲರಿಗೂ ಒಂದೊಂದು ವಿಡಿಯೋ ನೋಡಿದ್ರು ಇವರ ಮಾಡಿದ್ದ ಅಂತ ಅನ್ಸುತ್ತೆ. ಮಾಡ್ಕೊಂಡ್ ಬಂದಿದ್ದೀವಿ. ಅಂದ್ರೆ ನಿಮ್ಗೆ ಈ ಫಿಲಮ್ ಒಪ್ಸಕ್ಕೆ ಏನು ಕಷ್ಟ ಆಗಿಲ್ಲ ಅಂತ ಜಾಸ್ತಿ? ಏನಿಲ್ಲ, ಇದು ಒಂದು ನಮ್ಮೂರವರೇ, ನಮ್ಮ ಭಾಗದವರೇ ಬಂದು ನಾನೊಂದು ಸಿನಿಮಾ ಮಾಡಬೇಕು, ಬೇರೆ ಕಡೆ ಅವರು ಕೂಡ ಒಬ್ಬ ಹೀರೋ ಆಗಿ ಬೇರೆ ಕಡೆ ಆಡಿಷನ್ ಹೋಗಿ ಈ ಸಿನಿಮಾದೇನಪ್ಪ ಕಷ್ಟ ನೋವುಗಳನ್ನು ಅನುಭವಿಸ್ಕೊಂಡು ಯಾಕೆ ನಾ ಅಲ್ಲಿ ಓಡಾಡಬೇಕು, ಯಾರೊಬ್ಬ ಒಳ್ಳೆ ಕತೆ ಮಾಡಿದ್ರೆ ಒಬ್ಬ ಒಳ್ಳೆಯ ನಿರ್ದೇಶಕರ ಹತ್ರ ಒಂದು ಸಿನಿಮಾ ಮಾಡೋಣ ಅಂತ ಅವರು ಬಂದರು. ಆವಾಗ ನನ್ನ ಜೊತೆ ಬೇರೆಯವ್ರ ಕಡೆ ನನಗೆ ಪರಿಚಯ ಆಯಿತು. ನನ್ನ ಜೊತೆನೇ ಒಂದು ವಾರ ಇದ್ರು ಅವ್ರು ಓಡಾಡ್ಕೊಂಡು. ಬಟ್ ಅವ್ರು ಸಿನಿಮಾ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಏನು. ಆಮೇಲೆ ನಾನು ಬೇರೆಯವ್ರ ಕತೆ ಹೇಳೋದು ನೋಡಿ ಅವ್ರು ಈ ಸಿನಿಮಾನ ನಾನೇ ಮಾಡ್ತೀನಿ ಕತೆ ಅಂತ ಒಪ್ಕೊಂಡ್ರು. ಹಾಗಾಗಿ ನಾನು ಈ ಸಿನಿಮಾ ಮಾಡೋಕ್ಕೆ ಇಷ್ಟಪಟ್ಟೆ, ಈ ಸಿನಿಮಾ ಮಾಡ್ಕೊಂಬಂದೆ. ಇದರಲ್ಲಿ ಹಾಗೆ ಹೊಸ ಪ್ರತಿಭೆ ಆದಂಥ ಅಜಯ್ ಸರ್ ಕೂಡ ಇದ್ದಾರೆ, ಹಾಗೆ ನಿಹಾರಿಕ್ ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಸರ್, ಯಾಕಂದರೆ ಅವರು ಹೊಸಬ್ರು, ನೀವು ಹೊಸಬ್ರು. ಸೊ ಒಂದು ಫಿಲಮ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ, ಒಂದು ಒಳ್ಳೆ ರೀತಿಯ ಒಂದು ಪ್ರಾಕ್ಟಿಕಲ್ ಅನ್ಕೋಬೋದು. ಯಾಕಂದರೆ ಆ್ಯಕ್ಟಿಂಗ್ ಗೊತ್ತಿರೋ ಆರ್ಟಿಸ್ಟ್ ಜೊತೆ ಮಾಡಿದ್ರೆ ಅದು ಅನುಭವಗಳು ಕಡಿಮೆ ಇರ್ತವೆ. ಬಟ್ ಹೊಸಬ್ರ ಜೊತೆ ನಾವು ತಗ್ಗಿಸಿ ನಾವು ಹೇಳ್ಕೊಟ್ಟು ಮಾಡಿಸೋದಿದೆಯಲ್ಲ, ಅದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಬ್ಬ ನಿರ್ದೇಶಕರಿಗೆ ಒಂದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಹಿಂಗೆ ಬರ್ಬೇಕು ಮ್ಯಾನೇಜಮ್ ಅಂತ ಅನ್ಕೊಂಡು ಬರ್ದಿರ್ತಾನೆ.
ಅಲ್ವಾ ಸರ್? ಹೌದು. ಅಲ್ವಾ? ಒಬ್ಬ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಆ ಕತೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಹಿಂಗೆ ಬೇಕು ಹಿಂಗಿಲ್ಲ ಅಂತ. ಬಟ್ ಹೊಸಬ್ರಾಗಿಂದ ಕೆಲವೊಂದು ಕಡೆ ನನಗೆ ಈ ಥರ ಬೇಕಂದಾಗ ನಾನು ಪ್ರತಿಯೊಂದು ಸೀನು ಯಾವುದು ಕಾಂಪ್ರಮೈಸ್ ಆಗಿಲ್ಲ ಸರ್ ನಮ್ಮ ಸಿನಿಮಾದಲ್ಲಿ. ಹೆಂಗೆ ಬೇಕು ಅಂದಾಗ ಹಂಗೆ ಮಾಡಿ ತೋರಿಸಿದ್ದೀನಿ, ಹಂಗೆ ಕೂಡ ಅವರು ಕೂಡ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹೀರೋಯಿನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ನಮ್ಮ ಹೀರೋದವ್ರದ್ದು ಚೆನ್ನಾಗಿ ಮಾಡಿದ್ದಾರೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ ಸರ್. ನಾಳೆ ಥಿಯೇಟ್ರ್ ಬಂದಮೇಲೆ ನೀವು ಹೇಳ್ತೀರಾ ಸಿನಿಮಾ ಬಗ್ಗೆ. ಇವತ್ತು ನಾನು ಎಲ್ಲೂ ಯಾವುದೇ ಇಂಟರ್ವ್ಯೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಇವತ್ತು ನೀವು ಭಾಳ ಕೇಳ್ಕೊಂಡಕ್ಕೆ ನಾನು ಸರಿ ಆಯಿತು ಅಂತ ಇವತ್ತು ನಿಮ್ಮ ಜೊತೆ ಮಾತಾಡಿದೆ. ಯಾಕಂದರೆ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡ್ಬೇಕು ಅಲ್ವಾ ಸರ್? ಖಂಡಿತ ಸರ್, ಫಿಲಮ್ ಥಿಯೇಟ್ರಲ್ಲಿ ಬಂದು ಜನ ನೋಡ್ತಾರೆ. ಸರ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡೆ. ಸ್ಟಾರ್ಟಿಂಗು ಹೊಸ ಪ್ರತಿಭೆಗಳು, ಅದರಲ್ಲೂ ಉತ್ತರ ಕರ್ನಾಟಕದ ಪ್ರತಿಭೆಗಳು ಇಲ್ಲಿ ಪ್ರೊಡ್ಯೂಸರ್ ಮೀಟ್ ಮಾಡಕ್ಕೆ ಹೋಗಿರ್ಬೋದು, ಇಲ್ಲ ಒಂದು ಯಾವುದೋ ಕೆಲಸ ಕಲಿಯೋಕೆ ಹೋಗಿರ್ಬೋದು, ಯಾವುದೋ ಒಂದು ಫಿಲಮ್ಗೆ ನಾವು ಒಂದು ಚಾನ್ಸ್ ಕೊಡಿ ಅಂತ ಹೋದಾಗ ಒಂದಷ್ಟು ಕೆಲವೊಂದು ಅವಮಾನಗಳಾಗಿರ್ತವೆ. ಇನ್ನೊಂದು ಊರು ಬಿಟ್ಟು ನೀವು ಬೆಂಗಳೂರಿಗೆ ಬಂದಾಗ ಕೆಲವೊಂದು ನೋವುಗಳಾಗಿರ್ತವೆ. ಇರೋ ಜಾಗ ಇರಲ್ಲ, ರೂಮ್ ಇರಲ್ಲ, ರೂಮ್ ಬಾಡಿಗೆ ಕಟ್ಟಬೇಕು, ಕೆಲಸ ಇರಲ್ಲ. ಯಾಕಂದ್ರೆ ನೀವು ಫಿಲಮ್ ನಂಬ್ಕೊಂಡು ಬಂದಿರ್ತೀರ. ಇಲ್ಲಿ ಈ ಕಡೆ ಫಿಲಮ್ನು ಇಲ್ಲ, ಈ ಕಡೆ ದುಡ್ಡು ಇಲ್ಲ ಅಂದಾಗ ನಿಮ್ಗೆ ಆ ಟೈಮಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು ಸರ್? ನೆನೆಸ್ಕೊಂಡ್ರೆ ಬ್ರದರ್ ಕಡೆ ಬರುತ್ತೆ. ಊರಲ್ಲಿ ಎಷ್ಟೋ ಜನ ನಂತರ ಸಿನಿಮಾ ಮಾಡ್ಬಿಡ್ತೀನಿ ಅಂತ ಬಂದ್ಬಿಡ್ತಾರೆ. ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲೇ ಅಲ್ಕೊಂಡು ಎಲ್ಲೇ ತಿನ್ಕೊಂಡು ಎಲ್ಲೇ ಬಿದ್ಕೊಂಡು, ಯಾಕಂದರೆ ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತಲ್ಲ, ಸಾಧಿಸ್ಬೇಕನ್ನೋ ಛಲ. ಲೈಫಲ್ಲಿ ಏನಾದರೂ ಒಂದು ಎಲ್ಲರೂ ಮಾಡೋ ಥರ ನಾವು ಮಾಡೋದು ಬೇಡ, ನಂದೇ ಒಂದು ಏನಾದ್ರು ಒಂದು ಇರಲಿ ಅಂದ್ಕೊಂಡು ಈ ಫೀಲ್ಡಿಗೆ ಬಂದಿರ್ತಾರೆ. ಕಷ್ಟ ಎಲ್ಲರಿಗಿರುತ್ತೆ ಸರ್, ಕಷ್ಟ ಅಂತ ತಿಳ್ಕೊಬಾರ್ದು ನಾವು, ತಪ್ಪಾಗುತ್ತೆ. ಯಾರಿಗಿಲ್ಲ ಕಷ್ಟ ಅನ್ನೋದು. ಇಷ್ಟಪಟ್ಟು ಈ ಫೀಲ್ಡಿಗೆ ಬಂದಿದ್ದೀವಿ ಅಂದಮೇಲೆ ಅದೆಷ್ಟೇ ಕಷ್ಟ ಆದ್ರೂ ಸಿನಿಮಾ ಮಾಡೋಕ್ಕೆ ಬಂದಿದ್ಮೇಲೆ ಸಿನಿಮಾ ಮಾಡೋಕ್ಕೆ ಬರ್ಬೇಕು ಸರ್. ಅದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಲ್ಲಿ ಬರೋಂಥ ನಿರ್ದೇಶಕರಿಗೆ ನಾನು ಹೇಳೋಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಶೋಕಿಗೋಸ್ಕರ ಸಿನಿಮಾ ಮಾಡೋಕ್ಕೆ ಬರಬೇಡಿ. ಒಂದು ಸಿನಿಮಾ ಮಾಡಬೇಕು ಅಂತ ಬಂದರೆ ಡಿಸೈಡ್ ಆಗಿ ಬಂದ್ಬಿಡಿ. ಮನೆ ಬಿಟ್ಟು ಬರಬೇಕು, ಮನೆಯವರಿಗೆ ತಂದೆ ತಾಯಿಗೆ ಕಮಿಟ್ ಆಗಬಾರ್ದು. ನಾವು ಎಲ್ಲ ಸಂಬಂಧಗಳು ತೊರಿಬೇಕು. ಎಷ್ಟೋ ದಿನಗಳಾದ್ರೂ ಊರಿಗೆ ಹೋಗ್ಬೇಕು ಇಲ್ಲ ಗೊತ್ತಿಲ್ಲ, ಆ ದಿನಗಳಾಗಿರ್ಬೋದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ಎಲ್ಲ ರಿಲೇಷನ್ಶಿಪ್ ಎಲ್ಲ ಕಟ್ ಮಾಡ್ಬೇಕು ನಾವು. ಆಗುತ್ತೆ, ಅದು ಬರುತ್ತೆ. ಅದನ್ನೆಲ್ಲ ಬದಿಗೊತ್ಕೊಂಡು ಒಂದು ಸಾಧನೆ ಅನ್ನೋದು ಹಿಡ್ಕೊಂಡು ಮುಂದೆ ಬಂದಾಗ ಅವಾಗ ಮಾತ್ರ ಸಾಧನೆ ಮಾಡೋಕ್ಕಾಗೋದು. ಈ ಸಿನಿಮಾ ಅಂತ ಈ ಜಾಗಕ್ಕೆ ಹೋಗೋಕ್ಕಾಗೋದು ಸರ್. ಇಲ್ಲಾಂದರೆ ನನಗೆಲ್ಲದೂ ಬೇಕು, ಎಲ್ಲದೂ ಮಾಡ್ಬೇಕಂದ್ರೆ ಆಗಲ್ಲ ಸರ್. ಇವಾಗ ನೋಡು, ಮಿಡ್ಲ್ ಫ್ಯಾಮಿಲಿ ನಾವು, ಹೌದಾ? ನಾನೇ ದೊಡ್ಡ ಮಗ ಅಂತ ಹೇಳ್ಕೊಳ್ಳಿ, ಮನೇಲಿ ನಡೆಸ್ಬೇಕು. ಇಲ್ಲಿ ನಾನು ನನ್ನ ಜೀವನ ನಡ್ಕೊಂಡು ಹೋಗ್ಬೇಕು. ಸಿನಿಮಾ ಅಂತ ಗೊತ್ತಲ್ಲ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ನನಗನ್ಸಿದ ಮಟ್ಟಿಗೆ ಇದೊಂದು ಶಾಪಗ್ರಸ್ತ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಿನಿಮಾ ಫಸ್ಟ್ ಕಲಿಬೇಕಂತ ಹೊರಟಾಗ ನಮ್ಗೆ ದುಡ್ಡು ಬರಲ್ಲ ಸರ್ ಕರೆಕ್ಟಾಗಿ. ಕೇಳಿ ನೋಡಿ ಯಾರಿಗಾದ್ರು, ಕರೆಕ್ಟಾಗಿ ಸಿನಿಮಾ ಕಲಿಬೇಕಂತ ದುಡ್ಡು ಕರೆಕ್ಟಾಗಿ ಬರಲ್ಲ, ದುಡ್ಡೇ ಕೊಡಲ್ಲ ಸರ್. ಅದೇ ಟೆಕ್ನಿಷಿಯನ್ ನೋಡಿ ಕರೆಕ್ಟಾಗಿ ದುಡ್ಡು ಬರ್ತಿರುತ್ತೆ ಅಲ್ವಾ? ಇವಾಗ ಒಬ್ಬ ಹುಡುಗ ಸೆಟ್ ವರ್ಕ್ ಮಾಡೋನು ಕೂಡ ಡೈಲಿ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಇವಾಗ ನೀವು ನಿರ್ದೇಶಕರಾಗಿ ಅಸಿಸ್ಟೆಂಟ್ ನಿರ್ದೇಶಕರಾಗಿ ಹೋದಾಗ ನಿಮ್ಗೆ ಯಾವ ರೀತಿ ಅಮೌಂಟ್ ಕೊಡಲ್ಲ. ಹಾಗೆ ಅದು ನಿಮ್ಮದೇ ಆದಂಥ ಖರ್ಚುಗಳಿರ್ತವೆ, ಹೋಗೋದು ಬರೋದು, ರೂಮ್ ಬಾಡಿಗೆ, ಊಟ. ಸೊ ಇದನ್ನೆಲ್ಲ ಯಾವ ಥರ ನಿಭಾಯಿಸ್ತಾ ಇದ್ರಿ ಅಂತ? ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ ಬ್ರದರ್. ನಾನು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ ಫಸ್ಟು, ಐಬಾಟೋಮೇಟಿವ್ ಅಂತ. ಅಲ್ಲಿ ಒಬ್ಬರು ಶಿವಲಿಂಗಂ ಸರ್ ಅಂತಿದ್ದಾರೆ, ನಮ್ಮ HR ಆಗಬೇಕು, ನಮ್ಮ ಟೀಮ್ ಲೀಡ್ರು ಶಿವಲಿಂಗಂ ಸರ್ ಅಂತ. ಅವ್ರು ಗುಲ್ಬರ್ಗದವರು. ಬೇರೆಯವ್ರಿಗೆ ಯಾರು ಒಂದಿನ ಲೀವ್ ಕೊಡಲ್ಲ ಅವರು. ಆದರೆ ಏನೋ ನಮ್ಮ ಒಬ್ಬ ಹುಡುಗ ಒಂದು ಸಾಧನೆ ಮಾಡೋ ಸಿನಿಮಾ ಮಾಡೋಕೆ ಹೋಗ್ತಾನೆ, ನನಗೆ ತಿಂಗಳ ಲೀವ್ ಕೊಡ್ತಿದ್ರು ಸರ್. ಇವತ್ತು ನಿಮ್ಮಲ್ಲ ಕೇಳ್ತಾ ಇದ್ದೀನಿ ನಾನು. ಪ್ರತಿಯೊಂದು ನಾವು ಎಲ್ಲೇ ಕಲಿಬೇಕಾದ್ರಾಗೂ ಲೀವ್ ಹಾಕಿ ಕಟ್ಕೊಂಡು ಜೀವನ ಮಾಡಬೇಕು, ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತ ದೂರ ಕನಸು ಕಟ್ಕೊಂಡಿರೋದು. ಅದ್ರ ಜೊತೆ ದುಡ್ಡು ಬೇಕಲ್ಲ ಸರ್. ಸೈಡ್ಗೆ ಒಂದೊಂದು ಜಾಬ್ ಅಂತ ಬೇಕು, ಒಂದೇನೋ ಒಂದು ಬಿಸ್ನೆಸ್ ಅಂತ ಮಾಡ್ತಿರ್ಬೇಕು. ಇಲ್ಲಾಂದ್ರೆ ಜೀವನ ಆಗಲ್ಲ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರಾಗ ದುಡಿಬೇಕು, ಇದ್ರಾಗ ಮಾಡಬೇಕು. ಯಾಕಂದರೆ ಒಂದು ಬಟ್ಟೆ ತೊಗೊಳಕ್ಕೂ ನೀವು 500-600 ರೂಪಾಯಿ ಬೇಕಾಗುತ್ತೆ ಸರ್, ಹೌದಾ? ಯಾರೋ ಇಲ್ಲ ಕರೀತಾರೆ ಅಲ್ಲಿ ಹೋಗ್ಬೇಕಂದ್ರೆ ಬಸ್ ಚಾರ್ಜ್, ಇಲ್ಲಿದ್ದ ಅಲ್ಲಿ ಹೋಗ್ಬೇಕಂದ್ರೆ 200-300 ರೂಪಾಯಿ ಬೇಕಾಗುತ್ತೆ. ನಮ್ಮ ಹತ್ರ ದಿನ ಕೊಡೋರು ಯಾರು? ಅವಕಾಶ ಕೇಳ್ಕೊಂಡು ಎಷ್ಟೋ ಜನ ಹೋಗ್ತಾರೆ. ಇವತ್ತು ಹೇಳ್ತಾ ಇದ್ದೀನಿ ಸರ್, ಅವಕಾಶ ಕೇಳೋದ್ರಿಂದ ಎಷ್ಟೋ ಜನರು ಅಲ್ಲೇ ಕುತ್ಕೊಂಡ್ಬಿಟ್ಟಾರೆ. ಅವಕಾಶ ನಾವು ಕ್ರಿಯೇಟ್ ಮಾಡ್ಕೋಬೇಕು.
ನಮ್ಮ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ದುಡ್ಡಾದ್ರೂ ಪರವಾಗಿಲ್ಲ, ನಾವು ಖರ್ಚು ಮಾಡಿಕೊಂಡು ಅದ್ರಲ್ಲಿ ಬರುವಂಥ ಎಕ್ಸ್ಪೀರಿಯನ್ಸ್ಗಳಿರುತ್ತಲ್ಲ ತಿಳ್ಕೊಂಡು ಅದನ್ನು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಾನು ಹಂಗೆ ಮಾಡಿದ್ದೆ.